ಈಗಾಗಲೇ ನೀವು ನಿಮ್ಮ ಮಗಳು ತುಂಬಾ ಮಿತಿಮೀರಿ ಮಾತಾಡಿದ್ದೀರಾ. ಈಗ ಸಾಕು. ನಿಮ್ಮ ವಯಸ್ಸಿಗೆ ನಾನು ಕೊಡೋ ಮರ್ಯಾದೆ ನೀವು ಕಾಪಾಡ್ಕೊಂಡ್ರೆ ನಿಮಗೆ ಒಳ್ಳೇದು. ನೀವಿಲ್ಲಿ ಸಂಪ್ರದಾಯ ಮಣ್ಣು ಮಸಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಿಮಗಿಷ್ಟ ಇದ್ರೆ ಸೈಲೆಂಟ್ ಆಗಿ ಇಲ್ಲೇ ಇದ್ದು ಮದುವೆ ನೋಡಿ, ಇಲ್ಲಾಂದ್ರೆ ಬೇಡ. ಅಮ್ಮ, ನನ್ನೂ ಕೂಡ ನೀವು ಕೈಲಾಶ್ ಥರನೇ ಮಗ ಅಂತ ಅನ್ಕೊಂಡಿದ್ರೆ ನಡೆದಿರೋ ತಪ್ಪನ್ನ ಕ್ಷಮಿಸ್ಬಿಡಿ. ದೊಡ್ಡ ಮನ್ಸು ಮಾಡಿ ನಂಗೂ ಪ್ರಿಯಾಗೂ ಕಂಕಣ ಕಟ್ಟಿ ನಡೆದಿದ್ದೆಲ್ಲ ನನಗೋಸ್ಕರ ಇಲ್ಲೇ ಮರ್ತ್ಬಿಡಿ ಅಮ್ಮ. ಶಕುಂತಲಾ ಅವರೇ, ನಮ್ಮವ್ರ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ. ನಿಮ್ಮ ಆಶೀರ್ವಾದನೆ ಅವರಿಬ್ಬರಿಗೂ ಶ್ರೀರಾಮ ರಕ್ಷೆ. ಇದ್ಯಾವುದೋ ಮನಸ್ಸಲ್ಲಿಟ್ಕೊಳ್ದೆ ಇಬ್ಬರಿಗೂ ಕಂಕಣ ಕಟ್ಟಿ. ತಂಗಿಮ್ಮ, ಸಹನೆ ಸಮುದ್ರ ಇದ್ದ ಹಾಗೆ. ದಡದಲ್ಲಿ ನಿಂತು ಪರೀಕ್ಷೆ ಮಾಡೋವರೆಗೂ ಅಪಾಯ ಇಲ್ಲ ಅನ್ಸಿದ್ರು ಹದ್ದು ಮೀರಿ ಒಳಗಡೆ ಇಳಿದ್ರೆ ಮುಳುಗ್ ಹೋಗೋದಂತೂ ಸತ್ಯ. ಅತ್ತೆ, ನಮ್ ಮದ್ವೆ ಮಾಡ್ಬೇಕು ಅಂತ ಪಣ ತೊಟ್ಟಿರೋ ನೀವೇ ನಮ್ ಕೈಗೆ ಕಂಕಣ ಕಟ್ಬೇಕು. ಪ್ಲೀಸ್ ಅತ್ತೆ. ಅಮ್ಮ, ಯಾರಿಗೋಸ್ಕರನೋ ನಮ್ ಗೌರವ ಯಾಕಮ್ಮ ಕಮ್ಮಿ ಮಾಡ್ಕೋಬೇಕು? ನೀನು ಕಂಕಣ ಕಟ್ಟಮ್ಮ. ಗಂಡು ಹೆಣ್ಣು ಇಬ್ರು ಮುಂದೆ ಬನ್ನಿ. ಆ ಎರಡೂ ಸಸಿಗಳನ್ನ ಒಳಗಡೆ ಇಡಿ.
ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಂಡು ಆ ಮಣ್ಣು ಕೂಡ ಹಾಕಿ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಅಣ್ಣ, ಏರ್ಪಟ್ಟೆಲ್ಲ ಹೇಗಿದೆ? ಚೆನ್ನಾಗಿದೆ ತಾನೆ? ತೊಂದರೆ ಏನೂ ಇಲ್ವಲ್ಲ? ಒಂದ್ ನಿಮಿಷ ಬಂದೆ. ಟಿಫನ್ ಮಾಡಿದ್ರು? ಏನಾಯ್ತಪ್ಪ? ಏನೂ ಇಲ್ಲಮ್ಮ. ಈಗ ಮತ್ತೆ ಬಾಯಿಂದ ರಕ್ತ ಬಂತಾ? ಹೌದಮ್ಮ, ಈ ನಡುವೆ ದಿನ ಬರ್ತಾನೆ ಇದೆ. ಬರ್ತಾ ಬರ್ತಾ ಕಾಯಿಲೆ ಹೆಚ್ಚಾಗ್ತಿದೆಯಲ್ವಾ? ನಡೀರಿ ಅಪ್ಪ, ಹಾಸ್ಪಿಟಲ್ಗೆ ಹೋಗೋಣ. ನಡೀರಿ ಪ್ಲೀಸ್. ರಾಧಿಕಾ, ಬೇಡಮ್ಮ. ನನಗೀಗ ಬೇಕಿರೋದು ಡಾಕ್ಟರ್ ಟ್ರೀಟ್ಮೆಂಟ್ ಅಲ್ಲಮ್ಮ, ಚಿಕ್ಕ ಮಗಳ ಮದುವೆ. ಆ ಮದುವೆನ ಕಣ್ಣಾರೆ ನೋಡೋ ಅದೃಷ್ಟ ದೂರ ಮಾಡ್ತೀಯ ನನಗೆ? ಹಾಗಲ್ಲ ಅಪ್ಪ, ಒಂದ್ಸಲ ಡಾಕ್ಟರ್ಗೆ ತೋರಿಸ್ಕೊಂಡು ಬೇಗ ಬಂದ್ಬಿಡೋಣ. ಬಾಯಿಂದ ದಿನ ರಕ್ತ ಬರ್ತಿದ್ರು ಕೂಡ ನಿರ್ಲಕ್ಷ್ಯ ಮಾಡಕ್ಕಾಗತ್ತಾ ಹೇಳಿ? ಅರ್ಥ ಮಾಡ್ಕೊಮ್ಮ. ಇವಾಗಿಂದ ಪ್ರಿಯ ಕೊರಳಿಗೆ ತಾಳಿ ಬೀಳೋವರೆಗೂ ಪ್ರತಿ ಕ್ಷಣ ನಾನು ಸಂತೋಷ ಪಡ್ಬೇಕಮ್ಮ. ಯಾವ ಕ್ಷಣದಲ್ಲಿ ನನ್ನ ಆರೋಗ್ಯ ಏನಾಗುತ್ತೆ ಅಂತ ಗೊತ್ತಿಲ್ದಿರೋ ನಾನು ಈ ಸಂತೋಷದ ಗಳಿಗೆನ ಕಳ್ಕೋಬಾರ್ದಮ್ಮ. ಅಮ್ಮ, ನೀ ನನ್ಗೊಂದು ಮಾತು ಕೊಡಬೇಕು. ಏನಪ್ಪ ಅದು? ನನ್ನ ಜವಾಬ್ದಾರಿ ನೀನ್ ತಗೊಳ್ಳೋ ಸಮಯ ಹತ್ರ ಬರ್ತಿದೆ ಅನಿಸ್ತಿದ್ಯಮ್ಮ. ಏನ್ ಹೇಳ್ತಿದ್ದೀರಾ ಅಪ್ಪ? ನಿಮ್ಮಮ್ಮ ಒಂಥರ ಹುಚ್ಚಿನಮ್ಮ. ಅವಳಿಗೆ ನಾನೇ ಪ್ರಪಂಚ. ಇಷ್ಟು ವರ್ಷದ ನಮ್ಮ ಸಂಸಾರದಲ್ಲಿ ನನ್ನನ್ನು ಬಿಟ್ಟು ಒಂದಿನನೂ ಇದ್ದೋಳಲ್ಲ. ಎಲ್ಲಿಗೋದ್ರು, ಯಾವ ಊರಿಗೆ ಹೋದ್ರು ಸಂಜೆ ಒಳಗೆ ವಾಪಸ್ ಬರ್ತಿದ್ಲು. 100 ಕಾಲ ಒಟ್ಟಿಗೆ ಬಾಳಿ ಅಂತ ಸಂಬಂಧ ಮಾಡೋ ಆ ದೇವರು ಸಾವಿನ ಜೊತೆ ಸೆಣಸೋಕ್ ಬಿಟ್ಬಿಟ್ಟ. ನಾನಿಲ್ಲ ಅನ್ನೋ ಕೊರತೆ ನಿಮ್ಮ ಅಮ್ಮಂಗೆ ಬರ್ದಿರೋ ಥರ ನೀನೇ ಜೋಪಾನವಾಗಿ ನೋಡ್ಕೋಬೇಕಮ್ಮ. ಇನ್ನು ನಿನ್ನ ತಂಗಿ ಪ್ರಿಯ, ಅವಳಿಗೆ ನಾನಂದ್ರೆ ಪ್ರಾಣ. ಯಾವಾಗಲೂ ಸಂತೋಷವಾಗಿರೋದು ಬಿಟ್ರೆ ನೋವಂದ್ರೆ ಏನು ಅಂತನೂ ಗೊತ್ತಿಲ್ಲ, ಕಷ್ಟ ಅಂದ್ರೆ ಹೇಗಿರುತ್ತಂತನೂ ಗೊತ್ತಿಲ್ಲ. ಇವಾಗ ನಾನು ಉಸಿರು ನಿಂತು ಹೋದ್ರೆ ಅವಳು ಹೇಗೆ ತಡ್ಕೊಳ್ತಾಳೋ ಗೊತ್ತಿಲ್ಲ. ನನಗೆ ನಾನು ಸಾಯೋದಕ್ಕಿಂತ ಅವರಿಬ್ರು ಏನಾಗ್ಬಿಡ್ತಾರೋ ಅನ್ನೋ ಭಯನೇ ಕಾಡ್ತಿದ್ಯಮ್ಮ. ಅವರಿಬ್ಬರನ್ನು ನಾನು ಹೇಗೆ ನೋಡ್ಕೋತಿದ್ನೋ ಹಾಗೆ ನೋಡ್ಕೋತಿ ಅಂತ ನನಗೆ ಮಾತು ಕೊಡು.
ಹೇಳಮ್ಮ, ನೋಡ್ಕೋತೀಯಲ್ವಾ? ಇವ್ರಿಗೆ ಟ್ಯಾಬ್ಲೆಟ್ಸ್ ಕೊಡೋಣ ಅಂದ್ರೆ ಎಲ್ಲೂ ಕಾಣಿಸ್ತಿಲ್ವಲ್ಲ. ಅಣ್ಣ ಅವ್ರೆ, ಅಮ್ಮ, ಅವ್ರನ್ನೆಲ್ಲಾದ್ರೂ ನೋಡಿದ್ರಾ? ಕೃಷ್ಣಮೂರ್ತಿ ಅವರ ಹಾ, ಈಗ ತಾನೇ ಆ ಕಡೆ ಹೋದ್ರಮ್ಮ. ಸರಿ. ಆಯ್ತಮ್ಮ. ನಾನು ನಿಮ್ ಥರ ನೋಡ್ಕೋಬೇಕು ಅಂದ್ರೆ ಮತ್ತೆ ನೀವಾಗ ಹುಟ್ಟಬೇಕು ಅಪ್ಪ. ಆದ್ರೆ ನಾನು ಅಮ್ಮನ್ನು ತಂಗಿನು ಕಷ್ಟ ಪಡ್ತಿರೋ ಹಾಗೆ ನೋಡ್ಕೋತೀನಿ ಅಪ್ಪ. ಸಾಕಮ್ಮ, ಇದೊಂದು ಮಾತು ಸಾಕು. ಏನ್ರಿ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಟ್ಯಾಬ್ಲೆಟ್ಸ್ ತಗೊಳ್ದೆ ಎಲ್ಲೆಲ್ಲೋ ಓಡಾಡ್ತಿದ್ದೀರಲ್ಲ. ನೀವೆಲ್ಲ ಇಲ್ಲಿದ್ದೀರಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಅಪ್ಪ, ನಾನ್ ನಿಮ್ಗೋಸ್ಕರನೇ ಅಲ್ಲೆಲ್ಲ ಹುಡುಕೊಂಡ್ ಬಂದೆ. ಏನ್ ಮಾಡ್ತಿದ್ದೀರಾ ಇಲ್ಲಿ? ಅದು ನಿನ್ ಬಗ್ಗೆನೂ ಅಮ್ಮನ ಬಗ್ಗೆನೂ ಮಾತಾಡ್ತಾ ಇದ್ವಮ್ಮ. ನಂಗೇನಾಗಿದೆ ಅಪ್ಪ? ನಂಗೋಸ್ಕರ ಅದ್ಭುತವಾದ ಸಂಬಂಧ ನೋಡಿದೀರಾ. ಅಕ್ಕ ಸಾಹೇಬ್ರ ಜೊತೆ ಸಂತೋಷವಾಗಿದ್ದಾಳೆ. ಇನ್ನು ನಮ್ಮಮ್ಮನ ವಿಷಯಕ್ಕೆ ಬಂದ್ರೆ, ಬಂಗಾರದಂತ ನಮ್ಮಪ್ಪ ಇರುವಾಗ ಬೇರೆ ಭಯ ಏನಿರುತ್ತೆ ಹೇಳು? ಅದೆಲ್ಲ ಬಿಡು. ನಾನು ಈ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತೀನ ಅಥವಾ ಈ ಸೀರೆ ಉಟ್ಕೊಳ್ಳ? ನೀನ್ ಯಾವ ಸೀರೆ ಉಟ್ಕೊಂಡ್ರು ಸೀರೆಗೆ ಅಂದ ಬರುತ್ತಮ್ಮ. ಹಾಗಲ್ಲ ಹೇಳಪ್ಪ. ಈಗ ಇದನ್ನ ಉಟ್ಕೋ, ಗೊಂಬೆ ತರ ಕಾಣಿಸ್ತೀಯ. ಇದಾ? ಥ್ಯಾಂಕ್ ಯು ಅಪ್ಪ. ಏನ್ರಿ, ಶಾಸ್ತ್ರದ ಬಟ್ಟೆ ಒಂದ್ಸಲ ನೋಡ್ಬೇಕು, ಬೇಗ ಬನ್ನಿ. ಆಯ್ತು. ನೀನ್ ಹೋಗಿ ಮದುವೆ ಕೆಲಸ ನೋಡ್ಕೊಳಮ್ಮ.
ಮದ್ವೆ ನಿಲ್ಲಿಸ್ಬೇಕು ಅಂತ ನಾನು ಅನ್ಕೋತಿದ್ದೀನಿ. ಮದ್ವೆ ನೋಡ್ಬೇಕು ಅಂತ ಅಪ್ಪ ಆಸೆ ಪಡ್ತಿದ್ದಾರೆ. ಅಮರ್ನ ಮದ್ವೆ ಆದ್ರೆ ಪ್ರಿಯ ಜೀವನ ಬಲಿ ಆಗತ್ತೇನೋ ಅಂತ ನನ್ ಭಯ. ಈ ಮದ್ವೆ ನಡೆದ್ರೆ ನನ್ ಮೇಲಿರೋ ದ್ವೇಷದಿಂದ ಅಮರ್ ತನ್ನ ಜೀವನನು ಕೂಡ ಹಾಳು ಮಾಡ್ಕೋತಾನೆ. ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ಅಪ್ಪ ಕಷ್ಟ ಆದ್ರೂ ಈ ಮದ್ವೆ ನಿಲ್ಲಿಸ್ಬೇಕು. ಆದ್ರೆ ಹಾಗೆ ನಿಲ್ಸೋದಕ್ಕೆ ನಂಗೆ ಯಾವ ದಾರಿನೂ ಕಾಣ್ತಾನೆ ಇಲ್ವಲ್ಲ. ಭಗವಂತ, ನನಗೆ ಯಾಕೆ ಅಗ್ನಿ ಪರೀಕ್ಷೆ? ಸಾಯಿ, ನಾನೇ ಮಗ. ಫ್ರೆಂಡ್ ಮದುವೆ ಒಳ್ಳೆ ಕಳ್ಳನ್ ಥರ ಬಂದಿದ್ಯಲ್ಲೋ. ಓಹೋ, ನೀನಿಲ್ಲಿ ಎಲ್ಲಾರ ದೃಷ್ಟಿಲೂ ರಾಧಿಕಾಗ್ ಮಾತ್ರನೇ ಫ್ರೆಂಡು. ನಮ್ಮಿಬ್ರಿಗೂ ಕಾಮನ್ ಫ್ರೆಂಡ್ ಅನ್ನೋ ನಿಜ ಗೊತ್ತಾದ್ರೆ ನಿನ್ ಕ್ರೈಮ್ ಪಾರ್ಟ್ನರ್ ರಾಧಿಕಾಗೂ ಅವಳ ಸಂಸಾರಕ್ಕೂ ತೊಂದರೆ ಆಗತ್ತೆ ಅಂತ ಮುಖಾನ ಈ ತರ ಕವರ್ ಮಾಡ್ಕೊಂಡು ನನ್ ಮಾತಾಡ್ಸೋಕ್ ಬಂದಿದ್ಯಾ ಅಂತಾಯ್ತು. ನೀನ್ ಕರೆಕ್ಟ್ ಆಗಿದ್ದಿದ್ರೆ ನನ್ಗ್ಯಾಕ್ ಬೇಕಿತ್ತು ಈ ಕರ್ಮ? ಯಾರ್ ಕರೆಕ್ಟ್ ಆಗಿಲ್ಲ, ಯಾರಿಂದ ಯಾರು ಹೇಗ್ ಬದಲಾದ್ರು ಅಂತ ಮೇಲಿರೋ ಭಗವಂತನ್ಗೂ ಇಲ್ಲಿರೋ ನಿನಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಮಗ. ಅದೆಲ್ಲ ಬಿಡೋ ಮಗ, ಇವಾಗಿನ್ನೂ ಕಾಲ ಮಿಂಚಿಲ್ಲ ಮಗ. ರಾಧಿಕಾ ಮೇಲಿರೋ ಕೋಪಕ್ಕೆ ಅವಳ ತಂಗಿ ಜೀವನನ ಹಾಳು ಮಾಡ್ಬೇಡ್ವೋ. ಪ್ಲೀಸ್ ಮಗ, ಈ ಮದ್ವೆ ಕ್ಯಾನ್ಸಲ್ ಮಾಡೋ. ಇದು ನಿನ್ ಸ್ನೇಹಿತೆ ಕಳ್ಸಿರೋ ರಾಜ ಸಂದೇಶನಾ ಅಥವಾ ನಿನ್ ತಲೆಯಲ್ಲಿ ಹುಟ್ಟಿರೋ ಆಲೋಚನೆನಾ? ನಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿದ್ದೀನೋ. ನಾನು ಕೂಡ ನನ್ನ ಪ್ರೀತಿನ ಪಡ್ಕೊಳ್ಳೋಕೋಸ್ಕರ ರಾಧಿಕಾನ ತುಂಬಾ ಸಲ ರಿಕ್ವೆಸ್ಟ್ ಮಾಡಿದ್ದೀನಿ. ಮತ್ತೆ ನನ್ನ ಲೈಫಿಗೆ ಬಂದ್ಬಿಡು ಅಂತ ಬೇಡ್ಕೊಂಡಿದ್ದೀನಿ. ಅದಕ್ಕೆ ಪ್ರತಿಫಲ ಮತ್ತೆ ವಾಪಸ್ ಬರೋ ಪ್ರಶ್ನೆ ಇಲ್ಲ ಅಂತ ಕೋಪ ಮಾಡ್ಕೊಂಡ್ಲು, ಬೈದ್ಲು, ನನ್ನ ಪ್ರೀತಿಗೆ ಮೋಸ ಮಾಡಿದ್ಲು, ನನ್ನ ಈಗೋನ ರೊಚ್ಚಿಗೆಪ್ಸಿದ್ಲು. ಅವಳ ತಂಗಿನೇ ಮದುವೆ ಆಗೋ ಮಟ್ಟಕ್ಕೆ ತಗೊಂಡ್ ಬಂದಿದ್ದು ನಿನ್ ಕ್ರೈಮ್ ಪಾರ್ಟ್ನರ್ ರಾಧಿಕಾ. ಮಾಡೋದ್ನೆಲ್ಲ ಮಾಡಿ ಇವಾಗ ನಂದೇ ತಪ್ಪು ಅಂದ್ರೆ, ನನ್ನೇ ಬದಲಾಗು ಅಂದ್ರೆ ಇದ್ಯಾವ ಸೀಮೆ ನ್ಯಾಯನೋ? ಪ್ರತಿ ಪ್ರೀತಿನೂ ಸಕ್ಸಸ್ ಆಗ್ಬೇಕು ಅಂತ ರೂಲ್ಸ್ ಏನಾದ್ರೂ ಇದೆಯಾ? ಸಕ್ಸಸ್ ಆಗ್ಬಾರ್ದು ಅನ್ನೋ ರೂಲ್ಸು ಇಲ್ವಲ್ಲ ಮಗ. ಸಕ್ಸಸ್ಸು ಫೇಲ್ಯೂರು ಎಲ್ಲ ನಮ್ ಕಮಿಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೊಡ್ಡೋರ್ನ ಒಪ್ಪಿಸ್ತೀವಿ ಅನ್ನೋ ಧೈರ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೇ ಸಾಯಿ, ಪ್ರೀತಿಲ್ ಸೋತೋದ್ಮೇಲೆ ನನ್ನ ನೋವು, ನನ್ನ ಕಣ್ಣೀರು, ನನ್ನ ಕೋಪ ಮಾತ್ರನೇ ನಿನಗೆ ಕಾಣಿಸ್ತಾ ಇದೆ. ಒಡೆದು ಹೋಗಿರೋ ನನ್ನ ಹೃದಯನ ಯಾವುದಾದ್ರೂ ಪ್ಯಾರಾಮೀಟರ್ನಿಂದ ಟೆಸ್ಟ್ ಮಾಡಿ ನೋಡ್ರೋ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನನ್ನಲ್ಲಿರೋ ಮನುಷ್ಯತ್ವ ಸತ್ ಹೋಗಿ ತುಂಬಾ ತುಂಬಾ ಟೈಮ್ ಆಗಿದೆ ಅಂತ. ನೋಡು ಸಾಯಿ, ಮದ್ವೆ ನಿಲ್ಸೋಕೆ ನೀನು ರಾಧಿಕಾ ಎಷ್ಟೇ ಪ್ರಯತ್ನ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಈ ಮದ್ವೆ ನಿಲ್ಲಲ್ಲ. ನಾನು ಅನ್ಕೊಂಡಿರೋದ್ನ ಮತ್ತೆ ನಿಮಗೆ ಹೇಳಿರೋದ್ನ ಮಾಡೇ ಮಾಡ್ತೀನಿ. ದೇವದಾಸ್,